ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವ ಯುದ್ಧ ಈಗ ಕಲ್ಪನೆಗೂ ಮೀರಿದ ತಿರುವು ಪಡ್ಕೊಳ್ತಾ ಇದೆ. ಇಡೀ ಜಗತ್ತನ್ನೇ ನಡಗಿಸ್ತಾ ಇದ್ದ ಅಮೆರಿಕಾದ ಅತ್ಯಾಧುನಿಕ ಯುದ್ಧ ವಿಮಾನವನ್ನೇ ಇದೀಗ ಇರಾನ್ ಹೊಡೆದುರುಳಿಸಿದೆ. ಹೌದು, ಇದು ಸಾಮಾನ್ಯ ವಿಮಾನವಲ್ಲ, ಜಗತ್ತಿನ ಅತ್ಯಂತ ಅಪಾಯಕಾರಿ ಮತ್ತು ದುಬಾರಿ ಫೈಟರ್ ಜೆಟ್ F-35. ಮತ್ತೊಂದೆಡೆ ಇರಾನ್ ಕತಾರ್ ಗ್ಯಾಸ್ ಪ್ಲಾಂಟ್ ಮೇಲೆ ನಡೆಸಿದ ಭೀಕರ ದಾಳಿಯಿಂದಾಗಿ ಇಡೀ ಜಗತ್ತಿಗೆ ಮುಂದಿನ 5 ವರ್ಷಗಳ ಕಾಲ ಗ್ಯಾಸ್ ಪೂರೈಕೆಯಲ್ಲಿ ಭಾರಿ ವ್ಯತ್ಯಯ ಆಗಲಿದೆ. ಇತ್ತ ಇರಾನ್ನಿಂದ ಹೊರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡಲು ಟ್ರಂಪ್ಗೆ ಈಗ ಬ್ರಿಟನ್ ಮತ್ತು ಫ್ರಾನ್ಸ್ ಸಾಥ್ ನೀಡಿವೆ. ಹಾಗಾದ್ರೆ ಇರಾನ್ ಅಮೆರಿಕದ F-35 ವಿಮಾನವನ್ನ ಹೊಡೆದುರುಳಿಸಿದ್ದು ಹೇಗೆ? ಈ ಘಟನೆಯಿಂದ ಅಮೆರಿಕದ ಸ್ಟೆಲ್ತ್ ತಂತ್ರಜ್ಞಾನದ ಗುಟ್ಟು ರಟ್ಟಾಯ್ತಾ? ಕತಾರ್ ಗ್ಯಾಸ್ ಪ್ಲಾಂಟ್ ಧ್ವಂಸದಿಂದ ಭಾರತಕ್ಕೆ ಆಗೋ ನಷ್ಟ ಏನು? ಇರಾನ್ ಮೇಲೆ ಗ್ರೌಂಡ್ ಆಪರೇಷನ್ ಮಾಡ್ತಾರಾ ಟ್ರಂಪ್? ಇಂದಿನ ವಿಡಿಯೋದಲ್ಲಿ ಇವೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಅಮೆರಿಕದ F-35 ವಿಮಾನವನ್ನ ಹೊಡೆದುರುಳಿಸಿದ ಇರಾನ್. ಸ್ನೇಹಿತರೆ, ಇರಾನ್ ಮತ್ತು ಅಮೆರಿಕ ಇಸ್ರೇಲ್ ನಡುವಿನ ಯುದ್ಧದಲ್ಲಿ ಇದೀಗ ಒಂದು ಐತಿಹಾಸಿಕ ಘಟನೆಯಾಗಿದೆ. ಇರಾನ್ನ ವಾಯು ಪ್ರದೇಶದಲ್ಲಿ ಹಾರಾಟ ನಡೆಸ್ತಾ ಇದ್ದ ಅಮೆರಿಕದ 5ನೇ ತಲೆಮಾರಿನ ಅತ್ಯಾಧುನಿಕ F-35 ಫೈಟರ್ ಜೆಟ್ ಅನ್ನ ಇರಾನ್ ಹೊಡೆದುರುಳಿಸಿದೆ. F-35 ವಿಮಾನ ಅಂದ್ರೆ ಸಾಮಾನ್ಯ ವಿಮಾನ ಅಲ್ಲ. ಇದರ ಬೆಲೆ ಬರೋಬ್ಬರಿ $100 ಮಿಲಿಯನ್, ಅಂದ್ರೆ ಸುಮಾರು 900 ಕೋಟಿ ರೂಪಾಯಿ. ಇದು ಶತ್ರುಗಳ ರಾಡರ್ಗೆ ಸಿಗದೆ ಕಣ್ತಪ್ಪಿಸಿ ದಾಳಿ ಮಾಡುವ ಸ್ಟೆಲ್ತ್ ತಂತ್ರಜ್ಞಾನವನ್ನು ಹೊಂದಿದೆ. ಇಂಥ ಬಲಿಷ್ಠ ವಿಮಾನಕ್ಕೆ ಇರಾನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಕ್ಷಿಪಣಿ ಮೂಲಕ ಗುರಿಯಿಟ್ಟು ಹೊಡೆದಿದೆ. ವಿಮಾನಕ್ಕೆ ಭಾರಿ ಹಾನಿಗೀಡಾಗಿದ್ರೂ ಪೈಲಟ್ ಅದೃಷ್ಟವಶಾತ್ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಹಾಗಾದ್ರೆ ರಾಡರ್ಗೆ ಸಿಗದ F-35 ವಿಮಾನವನ್ನ ಇರಾನ್ ಹೊಡೆದಿದ್ದಾದ್ರೂ ಹೇಗೆ? ಇಲ್ಲೇ ಇರೋದು ಇರಾನ್ನ ಮಾಸ್ಟರ್ ಪ್ಲಾನ್. F-35 ವಿಮಾನ ರಾಡಾರ್ ರೇಡಿಯೋ ತರಂಗಗಳಿಂದ ತಪ್ಪಿಸಿಕೊಳ್ಳಬಹುದು, ಆದರೆ ಅದರ ಇಂಜಿನ್ನಿಂದ ಬರುವ ಬಿಸಿಯನ್ನು ಬಚ್ಚಿಡಲು ಸಾಧ್ಯವಿಲ್ಲ. ಇರಾನ್ ತನ್ನ ಪ್ಯಾಸಿವ್ ಇನ್ಫ್ರಾರೆಡ್ ಸೆನ್ಸಾರ್ ತಂತ್ರಜ್ಞಾನವನ್ನು ಬಳಸಿ ವಿಮಾನದ ಬಿಸಿಯನ್ನ ಟ್ರ್ಯಾಕ್ ಮಾಡಿ ಕ್ಷಿಪಣಿ ದಾಳಿ ಮಾಡಿದೆ. ಈ ಸೆನ್ಸಾರ್ಗಳು ಯಾವುದೇ ಸಿಗ್ನಲ್ ಹೊರಸೂಸದ ಕಾರಣ ವಿಮಾನದ ಪೈಲಟ್ಗೆ ತನಗೆ ಕ್ಷಿಪಣಿ ಬಂದು ಅಪ್ಪಳಿಸುವವರೆಗೂ ಅದರ ಸುಳಿವೆ ಸಿಗೋದಿಲ್ಲ. ಇದು ಅಮೆರಿಕದ ವಾಯುಪಡೆಗೆ ಆಗಿರುವ ಬಹುದೊಡ್ಡ ಮುಖಭಂಗ. ಈ ಯುದ್ಧ ಶುರುವಾದಾಗಿನಿಂದ ಅಮೆರಿಕ ಕನಿಷ್ಠ 16 ವಿಮಾನಗಳನ್ನು ಕಳ್ಕೊಂಡಿದೆ. ಆದರೆ F-35ಗೆ ಹೊಡೆತ ಬಿದ್ದಿರೋದು ಇದೇ ಮೊದಲು. 5 ವರ್ಷ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ, ಕತಾರ್ನಿಂದ ಶಾಕಿಂಗ್ ನ್ಯೂಸ್. ಇನ್ನೊಂದೆಡೆ ಇರಾನ್ ಸೇಡು ತೀರಿಸಿಕೊಳ್ಳೋದಕ್ಕೆ ಕತಾರ್ನ ರಾಸ್ ಲಫಾನ್ ಎಂಬ ಜಗತ್ತಿನ ಅತಿದೊಡ್ಡ LNG ಪ್ಲಾಂಟ್ ಮೇಲೆ ದಾಳಿ ಮಾಡಿತ್ತು. ಈ ದಾಳಿಯ ಎಫೆಕ್ಟ್ ಎಷ್ಟಿದೆ ಅಂದರೆ, ಈ ಪ್ಲಾಂಟ್ ರಿಪೇರಿ ಮಾಡೋದಕ್ಕೆ ಬರೋಬ್ಬರಿ 3 ರಿಂದ 5 ವರ್ಷಗಳೇ ಬೇಕಾಗುತ್ತೆ ಅಂತ ಸ್ವತಃ ಕತಾರ್ನ ಇಂಧನ ಸಚಿವರೇ ಹೇಳಿದ್ದಾರೆ. ಇದರಿಂದ ಕತಾರ್ಗೆ ವರ್ಷಕ್ಕೆ $20 ಬಿಲಿಯನ್, ಅಂದರೆ ಸುಮಾರು 1.8 ಲಕ್ಷ ಕೋಟಿ ರೂಪಾಯಿ ನಷ್ಟ ಆಗಲಿದೆ. ಇಷ್ಟೇ ಅಲ್ಲ, ಜಗತ್ತಿನಾದ್ಯಂತ ಗ್ಯಾಸ್, LPG ಮತ್ತು ಹೀಲಿಯಂ ಪೂರೈಕೆಯಲ್ಲಿ ಭಾರಿ ಶಾರ್ಟೇಜ್ ಉಂಟಾಗಲಿದೆ. ಭಾರತ ತನ್ನ 20% ನ್ಯಾಚುರಲ್ ಗ್ಯಾಸ್ ಅನ್ನ ಕತಾರ್ನಿಂದಲೇ ಆಮದು ಮಾಡಿಕೊಳ್ತಾ ಇತ್ತು. ಆದರೆ ಇದೇ ಕತಾರ್ನ ಗ್ಯಾಸ್ ಪ್ಲಾಂಟ್ ದಾಳಿಗೆ ಗುರಿಯಾಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ನಮ್ಮ ದೇಶದಲ್ಲೂ ಗ್ಯಾಸ್ ಬೆಲೆ ಏರಿಕೆಯ ಬಿಸಿ ತಟ್ಟೋದು ಗ್ಯಾರಂಟಿ. ಗ್ರೌಂಡ್ ಆಪರೇಷನ್ ಮಾಡ್ತಾರಾ ಟ್ರಂಪ್? ಇರಾನ್ಗೆ ನುಗ್ಗುತ್ತಾ ಸೇನೆ? ಇತ್ತ ಇರಾನ್ ಯುದ್ಧಕ್ಕಾಗಿ ಪೆಂಟಗಾನ್ ಬರೋಬ್ಬರಿ $200 ಬಿಲಿಯನ್ ಫಂಡ್ ಕೇಳಿದೆ. ಆದರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸದ್ಯಕ್ಕೆ ಇರಾನ್ ನೆಲದ ಮೇಲೆ ಅಮೆರಿಕದ ಸೈನಿಕರನ್ನ ಇಳಿಸುವ ಯಾವುದೇ ಪ್ಲಾನ್ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಆದರೆ ಯುದ್ಧವನ್ನ ಬೇಗ ಮುಗಿಸ್ತೀವಿ ಅಂತ ಹೇಳೋ ಮೂಲಕ ಮತ್ತೆರಡು ದಿನಗಳಲ್ಲಿ ಇರಾನ್ ಮೇಲೆ ಇನ್ನಷ್ಟು ಭೀಕರ ವಾಯುದಾಳಿ ಮಾಡೋ ಸುಳಿವು ನೀಡಿದ್ದಾರೆ. ಹೊರ್ಮುಜ್ ತೆರೆಯಲು ಟ್ರಂಪ್ಗೆ ಬ್ರಿಟನ್, ಫ್ರಾನ್ಸ್ ಬಲ. ಇರಾನ್ ಬಂದ್ ಮಾಡಿರುವ ಹೊರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡಲು ಟ್ರಂಪ್ ಯುರೋಪ್ ದೇಶಗಳ ಸಹಾಯ ಕೇಳಿದ್ರು. ಮೊದಲು ಹಿಂದೇಟು ಹಾಕಿದ್ದ ಬ್ರಿಟನ್, ಫ್ರಾನ್ಸ್, ಜರ್ಮನಿ, ಇಟಲಿ ಮತ್ತು ಜಪಾನ್ ದೇಶಗಳು ಈಗ ದಿಢೀರಂತ ಅಮೆರಿಕದ ಬೆನ್ನಿಗೆ ನಿಂತಿವೆ. ವಾಣಿಜ್ಯ ಹಡಗುಗಳ ಸಂಚಾರಕ್ಕೆ ಇರಾನ್ ಅಡ್ಡಿಪಡಿಸ್ತಾ ಇರೋದು ಇಡೀ ಜಗತ್ತಿನ ಆರ್ಥಿಕತೆಗೆ ಮಾರಕ ಅಂತ ಹೇಳಿ ಜಲಮಾರ್ಗವನ್ನು ಓಪನ್ ಮಾಡಲು ಅಮೆರಿಕದ ಪಡೆಗಳ ಜೊತೆಗೆ ಕೈ ಜೋಡಿಸಲು ಈ ದೇಶಗಳು ನಿರ್ಧರಿಸಿವೆ. ಒಟ್ಟಿನಲ್ಲಿ F-35 ವಿಮಾನ ಹೊಡೆದುರುಳಿಸಿದ ಇರಾನ್ನ ಸಾಹಸ, ಕತಾರ್ ಗ್ಯಾಸ್ ಪ್ಲಾಂಟ್ ಧ್ವಂಸ ಮತ್ತು ಯುರೋಪ್ ದೇಶಗಳ ಎಂಟ್ರಿಯಿಂದಾಗಿ ಈ ಯುದ್ಧ ಈಗ 3ನೇ ಮಹಾಯುದ್ಧದ ಕಡೆಗೆ ಹೆಜ್ಜೆ ಹಾಕ್ತಿರುವಂತೆ ಕಾಣ್ತಾ ಇದೆ. ಸ್ನೇಹಿತರೆ, ರಾಡರ್ಗೆ ಸಿಗದ ಅಮೆರಿಕದ F-35 ವಿಮಾನವನ್ನೇ ಇರಾನ್ ಹೊಡೆದುರುಳಿಸಿರುವ ಬಗ್ಗೆ ನೀವೇನಂತೀರಿ? ಅಮೆರಿಕದ ತಂತ್ರಜ್ಞಾನಕ್ಕಿಂತ ಇರಾನ್ನ ತಂತ್ರಜ್ಞಾನ ಬಲಿಷ್ಠವಾಗಿದೆಯಾ?
ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಮ್ಯಾಟರ್ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.